ನಮಸ್ಕಾರ ವೀಕ್ಷಕರೇ, ಪಾಕಿಸ್ತಾನ್ ಸ್ಥಿತಿ ಯಾವ ಶತ್ರುಗೂ ಬೇಡ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ಅರಬ್ ದೇಶಗಳು ತುಂಬಾ ಹೆಲ್ಪ್ ಮಾಡ್ತಿತ್ತು. UAE ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಇರಾನ್ ಆಗಿರ್ಬೋದು. ಈಗ ಯಾವ ಅರಬ್ ದೇಶಗಳು ಕೂಡ ಹೆಲ್ಪ್ ಮಾಡ್ತಿಲ್ಲ. ಅವೆಲ್ಲಕ್ಕೂ ಕೂಡ ಈಗ ಭಾರತ ಬೇಕಾಗಿದೆ. ಭಾರತದ ಜೊತೆ ವ್ಯವಹಾರವನ್ನ ಜಾಸ್ತಿ ಮಾಡ್ತಿದೆ. ಈಗ ಪಾಕಿಸ್ತಾನ್ಗೆ ಇರುವಂತದ್ದು ಎರಡೇ ಆಪ್ಷನ್. ಒಂದು ಚೀನಾ ಅವ್ರು ಏನ್ ಭಿಕ್ಷೆಯನ್ನ ಕೊಡ್ತಾರೋ ಅವ್ರು ಭಿಕ್ಷೆ ಕೊಡೋದನ್ನು ಕೂಡ ಸಾಲದ ರೂಪದಲ್ಲಿ ಕೊಡ್ತಾರೆ ಚೀನಾ ಅವರು. ಸೊ ಅದನ್ನ ತಗೊಂಡು ಬದುಕುವಂಥದ್ದು. ಇನ್ನೊಂದು ಎರಡನೇದು ಬಂದ್ಬಿಟ್ಟು ಅಮೆರಿಕ ಅವರು ಸಾಲದ ರೂಪದಲ್ಲೂ ಕೊಡ್ತಾರೆ, ಭಿಕ್ಷೆಯ ರೂಪದಲ್ಲೂ ಕೊಡ್ತಾರೆ. ಸೊ ಅಮೆರಿಕ ಏನ್ ಹೇಳುತ್ತೋ ಅದನ್ನ ಕೇಳ್ಕೊಂಡಿರ್ಬೇಕು. ಇವಾಗ ಕಂಪ್ಲೀಟ್ ಚೀನಾ ಕಡೆ ಹೋದ್ರೆ ಅಮೆರಿಕ ಕೋಪ ಮಾಡ್ಕೊಳ್ಳುತ್ತೆ. ಕಂಪ್ಲೀಟ್ ಅಮೆರಿಕ ಕಡೆ ಹೋದ್ರೆ ಚೀನಾ ಏನ್ ಸಾಲ ಕೊಟ್ಟಿದ್ಯೋ ಅದನ್ನ ವಾಪಸ್ ಕೊಡಿ ಅಂತ ಕೇಳ್ತಾರೆ. ಸೊ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪಾಕಿಸ್ತಾನ್ ಸ್ಥಿತಿ, ಈ ಕಡೆ ಆ ಕಡೆನೂ ಹೋಗಕ್ಕಾಗ್ತಿಲ್ಲ, ಈ ಕಡೆನೂ ಬರಕ್ಕಾಗ್ತಿಲ್ಲ. ಈ ನಡುವೆ ಅಮೆರಿಕ ಒಂದು ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದೆ ಪಾಕಿಸ್ತಾನ್ಗೆ. ಅದೇನಂತ ಅಂದ್ರೆ ಇರಾನ್ಗೆ ಮತ್ತೆ ಪಾಕಿಸ್ತಾನ್ಗೆ ಒಂದು ಪೈಪ್ ಲೈನ್ ಹಾಕ್ತಿದ್ದಾರೆ. ಇರಾನ್ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಿರೋ ಹಂಗೆ ನ್ಯಾಚುರಲ್ ಗ್ಯಾಸ್ ಅಲ್ಲಿ ತುಂಬಾ ರಿಚ್ ಇದೆ. ನ್ಯಾಚುರಲ್ ಗ್ಯಾಸ್ ನ ಏನ್ ಇಂಪೋರ್ಟ್ ಮಾಡ್ಕೊಳ್ತಿದ್ರು ಇರಾನ್ ಇಂದ ಪಾಕಿಸ್ತಾನ್ಗೆ, ಅದು ಸೀರು ಥ್ರೂ ಇಂಪೋರ್ಟ್ ಮಾಡ್ಕೊಳ್ತಿದ್ರು. ನ್ಯಾಚುರಲ್ ಆಗಿ ಒಂದು ಪೈಪ್ ಹಾಕಿದ್ರೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡೂ ದೇಶಗಳು ಯಾವಾಗ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾವ ಅಂದ್ರೆ, ಯಾವಾಗ ಮಾತುಕತೆ ಶುರು ಮಾಡ್ಕೊಂಡಿರ್ತಾವ ಅಂದ್ರೆ 1995ರಿಂದ ಕೂಡ ಈ ಡೀಲ್ ಅನ್ನೋದು ನಡೀತಿರುತ್ತೆ. ಅದರಲ್ಲೂ ಕೂಡ ಯಾವ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಎರಡೂ ದೇಶಗಳು, ಇರಾನ್ ಭೂಭಾಗದಲ್ಲಿ ಏನ್ ಪೈಪ್ ಬರುತ್ತೋ ಅದನ್ನ ಇರಾನ್ ಸರ್ಕಾರನೇ ನೋಡ್ಕೊಳ್ಳುತ್ತೆ, ಇರಾನ್ ಹಾಕ್ಸ್ಕೊಡುತ್ತೆ. ಪಾಕಿಸ್ತಾನದಲ್ಲಿ ಏನ್ ಪೈಪ್ ಲೈನ್ ಬರುತ್ತೋ ಅದನ್ನ ಪಾಕಿಸ್ತಾನ ಹಾಕ್ಸ್ಕೋಬೇಕು. ಸೊ ಇರಾನ್ ಅವರು ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ ಕೂಡ ಪೈಪ್ ಹಾಕಿ. ಇಡೀ ಇರಾನ್ ಜಾಗದಲ್ಲಿ ಏನೇನ್ ಪೈಪ್ ಲೈನ್ ಹಾಕ್ಬೇಕು ಆ ಎಲ್ಲಾ ಪೈಪ್ ಲೈನ್ ಕೂಡ ಇರಾನ್ ಅವ್ರು ಹಾಕಿದ್ದಾರೆ. ಪಾಕಿಸ್ತಾನ್ ಅವ್ರ ಹತ್ರ ಇಷ್ಟು ದಿನ ಅಮೌಂಟ್ ಇರ್ಲಿಲ್ಲ. ಸೊ ಈಗ ಹೇಗಾದ್ರೂ ಮಾಡಿ ಆ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದಾರೆ ಪಾಕಿಸ್ತಾನಲ್ಲಿ. ಸೊ ಅದಕ್ಕೋಸ್ಕರನೇ ಇಷ್ಟು ದಿನ ಅಮೆರಿಕ ಕೂಡ ಸೈಲೆಂಟ್ ಆಗಿತ್ತು. ಪಾಕಿಸ್ತಾನ ಹೇಗಿದ್ರು ಕೂಡ ಪೈಪ್ ಲೈನ್ ಎಲ್ಲ ಹಾಕೋದಿಲ್ಲ ಅಂತ. ಇವಾಗ ಪಾಕಿಸ್ತಾನ್ ಆ ಪೈಪ್ ಲೈನ್ ಹಾಕೋದಿಕ್ಕೆ ಮುಂದಾಗ್ತಿದೆ. ಅದಕ್ಕೆ ಅಮೆರಿಕ ಏನಂತ ಹೇಳಿದೆ ಅಂದ್ರೆ, ನೀವೇನಾದ್ರೂ ಇರಾನ್ ಜೊತೆ ಸಂಬಂಧವನ್ನ ಅಂದ್ರೆ ಆ ಪೈಪ್ ಲೈನ್ ಅನ್ನ ಹಾಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಮೇಲೆ ಇವಾಗ ಯಾವ ರೀತಿ ರಷ್ಯಾ ಮೇಲೆ ಅಥವಾ ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಹಾಕಿದೀವೋ ಅದೇ ರೀತಿ ನಿಮ್ಮ ಮೇಲೆ ಕೂಡ ಸ್ಯಾಂಕ್ಷನ್ಸ್ ಅನ್ನ ಹಾಕ್ತಿವಿ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಅನ್ನ ಕೊಟ್ಟಿದೆ. ಸೊ ಇವಾಗ ಪಾಕಿಸ್ತಾನ ಏನಂತ ಹೇಳ್ತಿದೆ ಅಂದ್ರೆ, ಇವಾಗ ನಾವು ಕೂಡ ಅಮೆರಿಕ ಅಥವಾ ವೆಸ್ಟರ್ನ್ ಕಂಟ್ರೀಸ್ ಏನ್ ಹೇಳುತ್ತೋ ಅವೆಲ್ಲ ಮಾತುಗಳನ್ನು ಕೂಡ ಭಾರತ ಕೇಳೋದಿಲ್ಲ. ನಮಗೆ ಏನ್ ಇಷ್ಟ ಆಗುತ್ತೋ ಅದನ್ನ ನಾವು ಮಾಡ್ತೀವಿ. ಸೊ ಅದೇ ರೀತಿ ನಮಗೂ ಒಂದು ಚಾನ್ಸ್ ಕೊಡಿ ದಯವಿಟ್ಟು. ಇದು ಇನ್ ಕೇಸ್ ಇವಾಗ ಅಮೆರಿಕ ಹೇಳ್ತು ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಬಿಡಕ್ಕೂ ಆಗೋದಿಲ್ಲ. ಇನ್ ಕೇಸ್ ಬಿಟ್ರೆ ಏನಾಗುತ್ತೆ ಅಂದ್ರೆ, ಇರಾನ್ ಆಲ್ರೆಡಿ ಅವರ ಭಾಗದಲ್ಲಿ ಏನ್ ಹಾಕ್ಬೇಕು ಆ ಪೈಪ್ ಲೈನ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಸರಿಸುಮಾರು $18 ಬಿಲಿಯನ್ ಅಷ್ಟು ಫೈನ್ ಹಾಕ್ತಾರೆ. ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಅಲ್ಲಿ ಹೋಗಿ ಪಾಕಿಸ್ತಾನ ಈ ರೀತಿ ಮೋಸ ಮಾಡಿದೆ ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ತಾರೆ. ಸೊ ಪಾಕಿಸ್ತಾನ ಕಟ್ಕೊಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಅವರು ರಿಕ್ವೆಸ್ಟ್ ಮಾಡ್ತಿದ್ದಾರೆ, ದಯವಿಟ್ಟು ನಮ್ಗೆ ಇದಕ್ಕೊಂದಕ್ಕೆ ಅವಕಾಶ ಮಾಡ್ಕೊಡಿ, ಇಲ್ಲಾಂದ್ರೆ ಇರಾನ್ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, $18 ಬಿಲಿಯನ್ ನಾವು ಕಟ್ಕೊಡ್ಬೇಕಾಗುತ್ತೆ, ದಯವಿಟ್ಟು ನಮ್ಗೆ ಇದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಪಾಕಿಸ್ತಾನ ಅವರು ಅಮೆರಿಕ ಬಳಿ ರಿಕ್ವೆಸ್ಟ್ ಇಟ್ಟಿದ್ದಾರೆ. ಬಟ್ ಅಮೆರಿಕ ಅವರು ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪೋದು ಮ್ಯಾಕ್ಸಿಮಮ್ ಡೌಟ್. ಯಾಕೆ ಅಮೆರಿಕ ಅವರು ಇದನ್ನ ಸ್ಟಾಪ್ ಮಾಡ್ತಿದ್ದಾರೆ ಅಂದ್ರೆ, ಈ ಒಂದು ವೇಳೆ ಪಾಕಿಸ್ತಾನ್ಗೆ ಮತ್ತೆ ಇರಾನ್ಗೆ ಏನಾದ್ರು ಪೈಪ್ ಲೈನ್, ನ್ಯಾಚುರಲ್ ಪೈಪ್ ಲೈನ್ ಏನಾದ್ರು ಹಾಕಿದ್ರಂದ್ರೆ ಅದು ನೆಕ್ಸ್ಟ್ ಎಕ್ಸ್ಟೆಂಡೆಡ್ ಆಗಿ ನಮ್ಮ ಭಾರತಕ್ಕೂ ಕೂಡ ಕನೆಕ್ಟ್ ಆಗುತ್ತೆ. ಹಿಂದೆ ಕೂಡ ಇದ್ರ ಬಗ್ಗೆ ಹಲವಾರು ಮಾತುಕತೆಗಳು ಕೂಡ ಆಗಿತ್ತು. ಮೂರು ದೇಶಗಳು ಒಂದು ಪೈಪ್ ಲೈನ್ ಹಾಕೊಂಡು ನ್ಯಾಚುರಲ್ ಗ್ಯಾಸ್ ಅನ್ನ ಸಪ್ಲೈ ಮಾಡೋ ರೀತಿ, ಅಂದ್ರೆ ಇರಾನ್ ಇಂದ ಪಾಕಿಸ್ತಾನ್ಗೆ, ಪಾಕಿಸ್ತಾನದಿಂದ ಭಾರತಕ್ಕೆ ಬರೋ ರೀತಿ, ಅಥವಾ ಇರಾನ್ ಇಂದ ಡೈರೆಕ್ಟ್ ಆಗಿ ಭಾರತ ಬರೋ ರೀತಿ ಒಂದು ಪೈಪ್ ಲೈನ್ ಅನ್ನ ಹಾಕ್ಬೇಕಂತ. ಈಗ ನಮ್ಮ ಭಾರತ ಅಂದ್ರೆ ಪಾಕಿಸ್ತಾನ ಬುದ್ಧಿ ಗೊತ್ತಾಗಿ ಮತ್ತೆ ಹಲವಾರು ರೀಸನ್ಸ್ ಇಂದ ಸಿ ರೂಟ್ ಈ ಪೈಪ್ ಅನ್ನ ಹಾಕೋ ಬರೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಿದ್ದಾರೆ. ಒಂದು UAE ಇಂದ ಕೂಡ, ಇನ್ನೊಂದು ಇರಾನ್ ಕಡೆಯಿಂದ ಕೂಡ. UAE ಇಂದ ಇನ್ನೇನು ಮಾತುಕತೆಗಳೆಲ್ಲ ನಡೆದಿದೆ, ಇನ್ನೇನು ಸ್ವಲ್ಪ ದಿನಗಳಲ್ಲಿ ಒಂದು ಪೈಪ್ ಅನ್ನು ಕೂಡ ಹಾಕ್ತಾರೆ ಬಟ್ ಇರಾನ್ ಅಲ್ಲಿ ಮಾತುಕತೆ ನಡೀತಿದೆ. ಒಂದು ವೇಳೆ ಪಾಕಿಸ್ತಾನ ಮತ್ತೆ ಇರಾನ್ ಪೈಪ್ ಲೈನ್ ಏನಾದ್ರು ಕಂಪ್ಲೀಟ್ ಆಯ್ತು ಅಂದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಇವಾಗ ಫಸ್ಟ್ ಇರಾನ್, ಅದ್ರ ಪಕ್ಕದಲ್ಲಿ ಪಾಕಿಸ್ತಾನ, ಅದ್ರ ಪಕ್ಕದಲ್ಲಿ ನಮ್ಮ ಭಾರತ ಇರುವಂತದ್ದು. ಸೊ ಇರಾನ್ ಪಾಕಿಸ್ತಾನ ಏನಾದ್ರು ಕಂಪ್ಲೀಟ್ ಆಯ್ತು ಅಂದ್ರೆ ಪಾಕಿಸ್ತಾನ ಮೇಲೆ ಪ್ರೆಷರ್ ಹಾಕಿ ಖಂಡಿತವಾಗಿಯೂ ಕೂಡ ಇರಾನ್ ಭಾರತಕ್ಕೆ ಪೈಪ್ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡುತ್ತೆ. ಸೊ ಇದರಿಂದ ಇರಾನ್ಗೆ ತುಂಬಾ ಅಂದ್ರೆ ತುಂಬಾ ಲಾಭ ಬರುತ್ತೆ. ಅದನ್ನ ಅಮೆರಿಕ ಅವರು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಇರಾನ್ಗೆ ಏನಾದ್ರು ತುಂಬಾ ಲಾಭ ಬಂತು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಟೆರರಿಸ್ಟ್ ಗಳಿಗೆ ಸಪೋರ್ಟ್ ಮಾಡ್ತಾರೆ. ಹಿಜ್ಬುಲ್ಲಾ ಅವ್ರಿಗಾಗಿರ್ಬೋದು ಅಥವಾ ಹಮಾಸ್ ಅವ್ರಿಗಾಗಿರ್ಬೋದು ಅಥವಾ ಯಾರ್ಯಾರು ಟೆರರಿಸ್ಟ್ ಸಂಘಟನೆಗಳಿದೆಯೋ ಅವ್ರೆಲ್ಲರಿಗೂ ಕೂಡ, ಈವನ್ ಹೌತೀಸ್ ರೆಬಲ್ ಅವ್ರಿಗೂ ಕೂಡ ಇವರೇ ಫಂಡ್ ಮಾಡ್ತಿರೋದು. ಸೊ ಇರಾನ್ ಎಷ್ಟು ಬೆಳೆಯುತ್ತೋ ಟೆರರಿಸಂ ಕೂಡ ಅಷ್ಟೇ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಅಮೆರಿಕ ವಾರ್ನಿಂಗ್ ಕೊಡ್ತಿರೋದು. ಯಾವುದೇ ಕಾರಣಕ್ಕೂ ಪಾಕಿಸ್ತಾನ್ ಇರಾನ್ ಜೊತೆ ಪೈಪ್ ಲೈನ್ ಅನ್ನ ಹಾಕಬಾರ್ದು ಅಂತ. ಭಾರತ, ಇರಾನ್, ಪಾಕಿಸ್ತಾನ ನಡುವೆ ಒಂದು ಪೈಪ್ ಲೈನ್ ಅನ್ನ ಹಾಕೋದಿಕ್ಕೆ ಯಾಕೆ ಮುಂದಾಗಿಲ್ಲ ಅಂದ್ರೆ, ಇವಾಗ ಹಲವಾರು ಬಾರಿ ಪಾಕಿಸ್ತಾನಗಳಲ್ಲಿ ಅಟ್ಯಾಕ್ ಆಗ್ತಾನೆ ಇರುತ್ತೆ. ಸೊ ಇವಾಗ ನಾವು ಪಾಕಿಸ್ತಾನ ನಂಬ್ಕೊಂಡು ಏನ್ ಕೆಲಸ ಕೂಡ ಮಾಡಕ್ಕಾಗಲ್ಲ. ಒಂದ್ ವೇಳೆ ಇರಾನ್ ನಂಬೋದು ಅಥವಾ ಎಲ್ಲ ದೇಶಗಳನ್ನು ನಂಬೋದು, ಬಟ್ ಪಾಕಿಸ್ತಾನ ನಂಬಕ್ಕಾಗಲ್ಲ. ಇನ್ ಕೇಸ್ ಪೈಪ್ ಲೈನ್ ಹಾಕೋ ಬಂದ್ರು ಕೂಡ, ಇವಾಗ ಏನು ಇಮೇಜ್ ಅಲ್ಲಿ ನೋಡ್ತಿದ್ರು ಈ ರೀತಿ ಪೈಪ್ ಲೈನ್ ಹಾಕೋ ಬಂದ್ರು ಕೂಡ ಅದ್ರ ಮೇಲೆ ಅಟ್ಯಾಕ್ ಮಾಡುವಂತ ಚಾನ್ಸ್ ಇರುತ್ತೆ, ಅದನ್ನ ಧ್ವಂಸ ಮಾಡುವಂತ ಚಾನ್ಸ್ ಇರುತ್ತೆ. ಪಾಕಿಸ್ತಾನದಲ್ಲಿ ಏನ್ ಬೇಕಾದ್ರೂ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಭಾರತ ಏನ್ ಪ್ಲಾನ್ ಮಾಡ್ತಿದೆ ಅಂದ್ರೆ, ಇರಾನ್ ಮೂಲಕ ಸಮುದ್ರ ಮಾರ್ಗವಾಗಿ ಒಂದು ಪೈಪ್ ಲೈನ್ ಅನ್ನ ಹಾಕ್ಬೋದಾ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ಅಮೆರಿಕ ಪಾಕಿಸ್ತಾನ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಇವಾಗ ಪಾಕಿಸ್ತಾನ ಪರಿಸ್ಥಿತಿ ಈ ಕಡೆ ಚೀನಾ ಅವ್ರ ಕಡೆನೂ ಫುಲ್ ಇರಕ್ಕಾಗಲ್ಲ, ಈ ಕಡೆ ಅಮೆರಿಕ ಕಡೆ ಕೂಡ ಫುಲ್ ಇರೋದಕ್ಕಾಗೋದಿಲ್ಲ. ಸೊ
ನಿಮಗೇನು ಅನ್ಸುತ್ತೆ, ಅಮೆರಿಕ ಅವರು ಪಾಕಿಸ್ತಾನ್ಗೆ ಇದಕ್ಕೆ ಅಲೋ ಮಾಡ್ಕೊಡ್ತಾರಾ? ಅಂದ್ರೆ ಪಾಕಿಸ್ತಾನ ಅವ್ರು ಏನು ಹೇಳಿದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ, ದಯವಿಟ್ಟು ನಮ್ಗೆ ಇದಕ್ಕೊಂದು ಅವಕಾಶ ಮಾಡಿಕೊಡಿ, ಇಲ್ಲಾಂದ್ರೆ ನಾವು $18 ಬಿಲಿಯನ್ ಇರಾನ್ಗೆ ಕಟ್ಕೊಡ್ಬೇಕಾಗುತ್ತೆ ಅಂತ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಪಾಕಿಸ್ತಾನ್ಗೆ ವಾರ್ನಿಂಗ್ ಕೊಟ್ಟಿರೋದ್ರ ಬಗ್ಗೆ, ಮತ್ತೆ ಪಾಕಿಸ್ತಾನ್ ಈ ಸ್ಥಿತಿ ಬಗ್ಗೆ. ಒಂದು ಕಡೆ ನೋಡಿದ್ರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಗಳನ್ನ ಮಾಡ್ತಿದ್ದಾರೆ. ಚೀನಾ ಎಲ್ಲೆಲ್ಲಿ ಹೂಡಿಕೆ ಮಾಡಿತ್ತು ಆ ಎಲ್ಲದರ ಮೇಲೆ ಕೂಡ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಅಟ್ಯಾಕ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ TTP ಪಾಕಿಸ್ತಾನ್ ತಾಲಿಬಾನ್ಗಳು ಇಡೀ ಪಾಕಿಸ್ತಾನವನ್ನ ವಶಪಡಿಸ್ಕೋಬೇಕು ಅಂತ ಖೈಬರ್ ಪಖ್ತೂನ್ವಾದಲ್ಲಿ ಅಟ್ಯಾಕ್ ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ. ಪಾಕಿಸ್ತಾನ್ ಸ್ಥಿತಿ ಇನ್ನೊಂದು 2-3 ವರ್ಷ ಅಥವಾ ಇನ್ನೊಂದು 10-20 ವರ್ಷದಲ್ಲಿ ಪಾಕಿಸ್ತಾನ ಒಂದು ದೇಶವಾಗಿ ಇರುತ್ತಾ ಇಲ್ಲ ಅನ್ನೋದೇ ಡೌಟ್. ಇದ್ರೂ ಕೂಡ ಒಂದು 3-4 ದೇಶಗಳಾಗಿ ಡಿವೈಡ್ ಆಗಿರುತ್ತಾ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರೂ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಏನೇ ಆಗಲಿ, ಇರಾನ್ ಮತ್ತೆ ಪಾಕಿಸ್ತಾನ್ ಪೈಪ್ಲೈನ್ಗೆ, ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್ಗೆ ಅಮೆರಿಕ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಒಂದು ವೇಳೆ ಅಮೆರಿಕ ಮಾತನ್ನ ಮೀರಿ ಏನಾದ್ರು ಈ ಪೈಪ್ಲೈನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟರು ಅಂದ್ರೂ ಕೂಡ 100% ಪಾಕಿಸ್ತಾನ ಮೇಲೆ ಕೂಡ ಸ್ಯಾಂಕ್ಷನ್ಸ್ ಅನ್ನ ಹಾಕ್ತಾರೆ. ಸೊ ಈಗಲೇ ಆರ್ಥಿಕ ಸಮಸ್ಯೆಗಳನ್ನ ಪಾಕಿಸ್ತಾನ ತುಂಬಾ ಎದುರಿಸ್ತಿದೆ. ಒಂದು ವೇಳೆ ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ರೆ ಅಮೆರಿಕ ಮತ್ತಷ್ಟು ಪ್ರಾಬ್ಲಮ್ಸ್ ಅನ್ನ ಪಾಕಿಸ್ತಾನ ಎದುರಿಸಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.